ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇವಾಗ ವಿಶ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ತಿಂಡಿಗೆ ಅವ್ರಿಗೆ ಹಸ್ಬೆಂಡ್ಗೆ ಫಸ್ಟ್ ಶಿಫ್ಟ್ ಇರೋದ್ರಿಂದ ಪುಳಿಯೋಗರೆ ಎಲ್ಲ ಮಾಡಿಕೊಟ್ಟೆ. ಆಮೇಲೆ ನಾನು ಸ್ವಲ್ಪ ಮನೆ ಕ್ಲೀನೆಲ್ಲ ಮಾಡಿಕೊಂಡು ನೈಟ್ ಡೆಕೋರೇಷನ್ ಎಲ್ಲ ಮಾಡಿದ್ದು ಲೇಟಾಗಿತ್ತಲ್ಲ, ನಾನು ಆಲ್ಮೋಸ್ಟ್ ಎದ್ದಾಗ 5:30 ಆಗಿತ್ತು. ಸೊ ಬೇಗ ಮನೆ ಕ್ಲೀನೆಲ್ಲ ಮಾಡಿ ತೋರಣ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. Moments later. ಜಾಸ್ತಿ ಎಳೆಯೋಕ್ಕೋಸ್ಕರ ಇದೆ ಆಗುತ್ತೆ. ಇವಾಗ ಆಲ್ರೆಡಿ 10 ಗಂಟೆ ಆಗ್ತಾ ಬಂತು. 10:30 ಮೇಲೆ ರಾಹುಕಾಲ ಶುರು ಆಗುತ್ತೆ. 10:30 to 12 o'clock ಇದೆ. ಸೊ ಅದಕ್ಕಿಂತ ಮುಂಚೆ ಎಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು ಅಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಒಬ್ಬರೇ ಎಲ್ಲ ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ 12 ಗಂಟೆ ಆದಮೇಲೆ ಎಲ್ಲ ಜೋಡಿಸಿಟ್ಬಿಟ್ಟು ಸಂಜೆ ಹೇಗೂ ಅರ್ಶಿನ ಕುಂಕುಮ ಕರೀಲೇಬೇಕು, ಅದಕ್ಕೆ ಅವಾಗ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ನೈವೇದ್ಯಕ್ಕೆ ನಾನು ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ನೋಡೋಣ ಹೇಗಾಗುತ್ತೆ. ನಾನು 1 ಗ್ಲಾಸಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಅರ್ಧ ಗ್ಲಾಸಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ವಾಶ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕ್ಕಿಡಬೇಕು. ಈ ಒಬ್ಬಟ್ಟು ಅದು ಏನು ನಾವು ಸ್ಟೇನ್ ಮಾಡಿರ್ತೀವಲ್ಲ, ಅದನ್ನು ನಾವು ಬೇಕಾದರೆ ಒಬ್ಬಟ್ಟು ಸಾಂಬಾರು ಥರನೂ ಮಾಡ್ಬೋದು, ಯೂಸ್ ಮಾಡ್ಬೋದು. ಇವಾಗ ನಾನು ಸ್ಟೇನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಗನೆ ತೆಗೆದು ಬಿಡಬೇಕು. ಬಾಯ್ಲ್ ಆಗ್ತಾ ಆಗ್ತಾ ಅದು ತುಂಬಾ ಮ್ಯಾಶ್ ಆಗಿಬಿಟ್ರೆ, ಏನಂತ ಕನ್ನಡದಲ್ಲಿ ಹೇಳಕ್ಕೆ ಬರಲ್ಲ, ಸ್ವಲ್ಪ ತುಂಬಾ ಮೆತ್ತೆ ಆಗಿಬಿಡತ್ತೆ. ಅದಕ್ಕೆ ನಾವು ಅದನ್ನ ಆಲ್ಮೋಸ್ಟ್ ನೋಡಿಕೊಂಡು ಅವಾಗ ತೆಗೆದು ಬಿಡಬೇಕು. ಆಮೇಲೆ ಸ್ವಲ್ಪ ಕೊಬ್ಬರಿನೂ ತುರಿದಿಟ್ಕೋಬೇಕು. ಸೊ ಎಲ್ಲ ಗ್ರೈಂಡರಲ್ಲಿ ಹಾಕಿ, ನೀವು ಬೇಕಾದರೆ ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲೇ ಹಾಕ್ಕೋಬೋದು.
ನಮ್ಮಲ್ಲಿ ಗ್ರೈಂಡರ್ ಇರೋದ್ರಿಂದ ನಾನು ಗ್ರೈಂಡರಲ್ಲೆಲ್ಲ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಆಮೇಲೆ ಮೈದಾ ಹಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಚಪಾತಿ ಹಿಟ್ಟು ಥರನೇ ಕಲಿಸ್ಕೋಬೇಕು. ನಾನು ಇಲ್ಲಿ ಒಬ್ಬಟ್ಟು ಸಾರು ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಆಮೇಲೆ ರುಬ್ಕೋತಾರೆ. ಅಕಸ್ಮಾತ್ ಹುರ್ಕೊಳ್ಳೋಕೆ ಟೈಮ್ ಏನೂ ಇಲ್ಲ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ರುಬ್ಬಾದ್ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಸಾಲೆ ಅದ್ರ ಜೊತೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ದಟ್ ಮಸಾಲೆ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಾದಮೇಲೆ ಆವಾಗಲೇ ಒಬ್ಬಟ್ಟು ಸ್ಟೇನ್ ಮಾಡಿದ್ವಲ್ವ, ಬೇಳೆನೆಲ್ಲ ಹಾಕಿ ಸ್ಟೇನ್ ಮಾಡ್ಕೊಂಡಲ್ಲ ಬಾಯ್ಲ್ ಆದಮೇಲೆ ಆ ಸ್ಟೇನ್ ವಾಟರ್ನ ಇದರಲ್ಲಿ ಹಾಕಬೇಕು. ಸೊ ಇವಾಗ ರಾವ್ಗಾಲ ಮುಗ್ದಿದೆ. ಗೌರಿ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅಕ್ಕಿ ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮದಲ್ಲಿ ರಂಗೋಲಿ ಬಿಟ್ಟು ಆಮೇಲೆ ಗೌರಿನ ಕೂರಿಸ್ಬೇಕು. ಅದಕ್ಕೆ ನಾನು ಆ ಥರ ರಂಗೋಲಿ ಬಿಟ್ಬಿಟ್ಟು ಇವಾಗ ಗೌರಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಡ್ತಾಯಿದ್ದೀನಿ. ಗೌರಿನ ಹಾಗೆ ಕೂರಿಸ್ಬಾರ್ದಂತೆ, ಅದಕ್ಕೆ ಪಕ್ಕದಲ್ಲಿ ಒಣಕೊಬ್ಬರಿ ಒಳಗಡೆ ಸ್ವಲ್ಪ ಅಕ್ಕಿ ಹಾಕಿ ಆಮೇಲೆ ಬಳೆ ಅದರದ್ದೆಲ್ಲ ಪ್ಯಾಕೆಟ್ ಬರುತ್ತೆ ಅದು, ಆಮೇಲೆ ಸ್ವಲ್ಪ ಗೋಡಂಬಿ ಖರ್ಜೂರ ಎಲ್ಲ ಇಟ್ಬಿಟ್ಟು ಬ್ಲೌಸ್ ಪೀಸ್ನ ಸೈಡಲ್ಲಿ ಇಡಬೇಕು. ಆಮೇಲೆ ಸ್ವಲ್ಪ ಬಳೆನೂ ಇಟ್ಟಿದ್ದೀನಿ ನಾನು, 1 ಡಜನ್ ಬಳೆ ಇಟ್ಟರು ಸಾಕು. ಆಮೇಲೆ ಸ್ವಲ್ಪ ಹೂವು ಮುಡಿಸ್ತಾ ಇದ್ದೀನಿ. ಅರಿಶಿನ ಕುಂಕುಮ ಕೊಡಬೇಕಲ್ವ ಸಂಜೆಗೆ. ಗೌರಿ ಹಬ್ಬದ ದಿನ ಯೂಶಲಿ ಅರಿಶಿನ ಕುಂಕುಮ ಕೊಡ್ತಾರೆ. ಸೊ ಅದಕ್ಕೆ ನಾವು ಬ್ಲೌಸ್ ಪೀಸ್ನ ಕೂಡ ಫೋಲ್ಡ್ ಮಾಡಿ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಪೂಜೆ ಮಾಡೋಕ್ಕೆ ಎಲ್ಲ ಸರಿ ಬರುತ್ತೆ ಅಂತ. ಈಗ ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನಾನು ಒಬ್ಬಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಎವ್ರಿ ಟೈಮ್ ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಒಂದು ಸತಿ ವರಮಹಾಲಕ್ಷ್ಮಿಲಿ ಒಬ್ಬಟ್ಟು ಮಾಡಿದಾಗ ಅಮ್ಮ ಜೊತೆಲಿದ್ದರು. ಸೊ ಅವ್ರು ಅಟ್ಲೀಸ್ಟ್ ಗೈಡ್ ಮಾಡಿದ್ರು. ಬಟ್ ಈ ಸತಿ ಗೈಡ್ ಮಾಡೋಕ್ಕೂ ಯಾರೂ ಇಲ್ಲ. ಸೊ ಫೈನಲಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ. ಬಿಕಾಸ್ ನಾನು ಟೇಸ್ಟ್ ನೋಡೋ ಹಾಗೆಲ್ಲ, ಏನಕ್ಕಂತ ಹೇಳಿದ್ರೆ ದೇವರಿಗೆ ಇನ್ನೂ ನೈವೇದ್ಯಕ್ಕೆ ಇಟ್ಟಿರಲಿಲ್ವಲ್ಲ, ಅದಕ್ಕೆ ಟೇಸ್ಟ್ ನೋಡೋಂಗಿಲ್ಲ, ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ನಾನು ರಂಗೋಲಿ ಬಿಡ್ತಾಯಿದ್ರೆ ನನಗೆ ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ. ಕಾಲೇಜೆಲ್ಲ ಡಿಗ್ರೀಲಿ ಆವಾಗ ಅಲ್ಲಿ ರಂಗೋಲಿ ಕಾಂಪಿಟೇಷನ್ ಇಡ್ತಾಯಿದ್ರು. ಸೊ ನಾನು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ.
ಇದು ಫುಲ್ ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.